ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನಾನು ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about the methods, contraceptive methods. What are those contraceptive methods when those adapted for couples to check or prevent birth rate? So that is the controlling of a birth rate. So contraceptive methods are one of the useful methods. Adapt different types of contraceptive methods to check or reduce the population growth, in other words. Now, in today's class, we will discuss about the next concept, that one is MTP. So, ಇವತ್ತಿನ ಒಂದು ತರಗತಿಯಲ್ಲಿ ನಾವು MTP, that is medical termination of pregnancy. So MTP ಅಂದ್ರೆ medical termination of pregnancy. It is otherwise called as voluntary termination of pregnancy or induced abortion. So MTP ಅನ್ನೋದು that is medical termination of pregnancy ಅಂತ ಹೇಳ್ತೇವೆ, ಅಥವಾ ಇನ್ನೊಂದು ಅರ್ಥದಲ್ಲಿ voluntary termination of pregnancy or induced abortion ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಶಾರ್ಟ್ಲಿ ಟರ್ಮ್ಡ್ ಆಸ್ MTP ಅಂತ ಕರಿತೇವೆ, medical termination of pregnancy. So in recent years the MTP cases are more in number in all over the world today. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ MTP ಕೇಸಸ್ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ, ಗಣನೆಗೆ ಬರ್ತಾ ಇದೆ. ಸೊ ದಿ ಆವರೇಜ್ ಇಸ್ ಅಬೌಟ್ 45 to 50 millions of MTP cases are recorded or performed or introduced in all over the world. ಇವತ್ತು per year ಏನಾಗ್ತಾ ಇದೆ ಅಂತಂದ್ರೆ, ಏನು MTP ಕೇಸಸ್ ಇದೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಇವತ್ತು ಅಂದಾಗ 45 to 50 millions per year. ಸೊ ಒಂದು ವರ್ಷಕ್ಕೆ ಸರಾಸರಿಯಾಗಿ ತೆಗೆದುಕೊಂಡಾಗ 45 ರಿಂದ 50 ಮಿಲಿಯನ್ಸ್ ಅಷ್ಟು ರೆಕಾರ್ಡ್ ಆಗ್ತಾ ಇದೆ MTP ಕೇಸಸ್ ಅಂತ ಹೇಳ್ತೇವೆ ಇನ್ ಆಲ್ ಓವರ್ ದಿ ವರ್ಲ್ಡ್. ಜಗತ್ತಿನಾದ್ಯಂತ ಇಷ್ಟೊಂದು ಪ್ರಮಾಣದಲ್ಲಿ MTP ಕೇಸಸ್ ಏನಾಗ್ತಾ ಇದೆ, ಇಂಟ್ರೊಡ್ಯೂಸ್ ಆಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. So what is an importance for the performing or the performed MTP? ಹಾಗಾದ್ರೆ ಏನು ಇದರ ಒಂದು ಪ್ರಾಮುಖ್ಯತೆ ಅಂದಾಗ, ಸೊ MTP in other words to reduce or decrease the population growth. ಏನಿದೆ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೇವೆ, ಇದು ಹೆಚ್ಚಾದಷ್ಟು ಏನಾಗ್ತಾ ಇದೆ, ಮತ್ತೊಂದು ಕಡೆ ಜನಸಂಖ್ಯೆ ಏನಾಗ್ತಿದೆ, ಸ್ಫೋಟ ಏನಾಗ್ತಾ ಇದೆ, ಅಥವಾ ಜನಸಂಖ್ಯೆಯ ಒಂದು ಬೆಳವಣಿಗೆ ಏನಾಗ್ತಾ ಇದೆ, ನಿಯಂತ್ರಣಕ್ಕೆ ಬರ್ತಾ ಇದೆ ಡ್ಯೂ ಟು MTP. ಈ ಒಂದು ಕಾರಣದಿಂದ. ಆದ್ರೆ ಸೊ ದಿಸ್ ಈಸ್ ನಾಟ್ an important or essential one aspect for MTP towards reducing the population growth. ಇದು ಏನು MTP is not essential for that purpose. ಆ ಒಂದು ರೆಡ್ಯೂಸ್ ಆಗುವಂತಹ ಕಾರಣಕ್ಕಾಗಿ MTPಗೆ ನಾವು ಪ್ರಾಮುಖ್ಯತೆಯನ್ನ ಕೊಟ್ಟಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಇನ್ ಅದರ್ ಕಂಟ್ರೀಸ್ this MTP is legalized for some aspects or some issues. So except ಇಂಡಿಯಾವನ್ನು ಹೊರತುಪಡಿಸಿ ಹೊರ ದೇಶಗಳಲ್ಲಿ ಏನಾಗಿದೆ, this MTP is legalized for some aspects or issues. ಏನಾಗಿದೆ, ಹೊರ ದೇಶಗಳಲ್ಲಿ MTPಯನ್ನ ಕಾನೂನುಬದ್ಧವಾಗಿ ಮಾಡಿಕೊಂಡಿದ್ದಾರೆ, ಲೀಗಲೈಸ್ ಮಾಡಿಕೊಂಡಿದ್ದಾರೆ. ಕೆಲವು
social and religious. ಸೊ ಬೇರೆ ಒಂದು ದೇಶಗಳಲ್ಲಿ MTPಯನ್ನ ಕಾನೂನುಬದ್ಧವಾಗಿ ಮಾಡ್ಕೊಂಡಿದ್ದಾರೆ, ಲೀಗಲೈಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅದಕ್ಕೆ ಪೂರಕವಾಗಿರುವ ಅಂಶಗಳಿದ್ದಾವೆ, ಇಶ್ಯೂಸ್ ಇದೆ. ಯಾವ್ಯಾವ್ದಾದ್ರು ಇಶ್ಯೂಸ್ ಅಂದಾಗ ಒಂದು ಎಥಿಕಲ್ ಇಶ್ಯೂಸ್ ಅಂತ ಕರಿತೇವೆ, ಎರಡನೇದು ಎಮೋಷನಲ್ ಅಂತ ಹೇಳ್ತೇವೆ, ಮೂರನೇದು ಸೋಷಿಯಲ್ ಸಾಮಾಜಿಕವಾಗಿ, ಹಾಗೂ ನಾಲ್ಕನೇದು ಧಾರ್ಮಿಕವಾಗಿ ರಿಲಿಜಿಯಸ್ ಅಂತ ಕರಿತೇವೆ. ಸೊ ಬೇಸ್ಡ್ ಆನ್ ದೀಸ್ aspects or issues, so MTP is legalized in other countries except India. ಇಂಡಿಯಾವನ್ನು ಹೊರತುಪಡಿಸಿ ಕಾನೂನುಬದ್ಧವಾಗಿದೆ, ಬಳಸಿಕೊಳ್ತಾ ಇದ್ದಾರೆ. ಸೊ ಬಟ್ ಇನ್ ಇಂಡಿಯಾ ದಿಸ್ MTP ಆಕ್ಟ್ ಈಸ್ legalized in 1971. So MTP act in India was legalized in 1971. That act was legalized. ನಮ್ಮ ದೇಶದಲ್ಲಿ MTP 1971ರಲ್ಲಿ ಏನಾಗಿದೆ, ಲೀಗಲೈಸ್ ಆಗಿದೆ, ಕಾನೂನುಬದ್ಧವಾಗಿದೆ. ಬಟ್ ಸೊ ದಿಸ್ MTP legalized with some restrictions ಅಂತ ಕರಿತೇವೆ, ಆರ್ some conditions ಅಂತ ಹೇಳ್ತೇವೆ. ಸೊ ಕೆಲವು ಷರತ್ತುಗಳಿಗೆ ಬದ್ಧವಾಗಿ ಈ ಒಂದು MTPಯನ್ನ ಈ ಒಂದು ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಕಾನೂನುಬದ್ಧವಾಗಿ ಮಾಡಿದ್ದಾರೆ, ಲೀಗಲೈಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಲೀಗಲೈಸ್ಡ್ ವಿತ್ ಸಮ್ ರೆಸ್ಟ್ರಿಕ್ಷನ್, ಇಂಪಾರ್ಟೆಂಟ್ ರೆಸ್ಟ್ರಿಕ್ಷನ್ಸ್ ಆರ್ ಕಂಡೀಷನ್ಸ್. ಸೊ ದೋಸ್ ರೆಸ್ಟ್ರಿಕ್ಷನ್ಸ್ ಆರ್ ಕಂಡೀಷನ್ಸ್ ಪ್ರೊಟೆಕ್ಟ್ the unprotected female feticides, and that one is without caring. So ಈ restrictions ಏನಿದೆ very very important or useful towards unprotected female feticides and without caring of them. ಸೊ ಈ ಒಂದು ರೆಸ್ಟ್ರಿಕ್ಷನ್ಸ್ ಯಾಕೆ ಮಾಡಿದ್ದಾರೆ ಅಂದಾಗ ಇದು ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಈ ರೆಸ್ಟ್ರಿಕ್ಷನ್ಸ್ ಕಂಡೀಷನ್ ಏನನ್ನ ಪ್ರೊಟೆಕ್ಟ್ ಮಾಡ್ತಿದೆ ಅಂದಾಗ ದಟ್ ಈಸ್ ದಿ ಅನ್ಪ್ರೊಟೆಕ್ಟಬಲ್ ಫೀಮೇಲ್ ಫಿಟಿಸೈಡ್ಸ್. ಸೊ ಹಾಗಂದ್ರೆ ಏನು, ಈ ಒಂದು ರೆಸ್ಟ್ರಿಕ್ಷನ್ಸ್ ಕಂಡೀಷನ್ MTP ಲೀಗಲೈಸ್ ಆದಾಗ ಷರತ್ತುಬದ್ಧವಾಗಿ ಮಾಡಿದ್ದಾರೆ. ಯಾಕಪ್ಪ ಅಂದಾಗ ಈ ಒಂದು ರೆಸ್ಟ್ರಿಕ್ಷನ್ಸ್ ಏನಿದೆ, ಷರತ್ತುಗಳೇನಿದೆ, ಇದು ಈ ಏನು ಹೆಣ್ಣು ಭ್ರೂಣ ಇದೆ, ಈ ಹೆಣ್ಣು ಭ್ರೂಣಗಳನ್ನ ರಕ್ಷಿಸುವಲ್ಲಿ ಪೂರಕವಾಗಿದೆ. ಸೊ ಅನ್ಡಿಸ್ಕ್ರಿಮಿನೇಟ್ ಅಂತ ಕರಿತೇವೆ, ದಟ್ ಈಸ್ ವಿತೌಟ್ ಕೇರಿಂಗ್. ಅವುಗಳಿಗೆ ಯಾರು ಕೇರ್ ಮಾಡೋರು ಇರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಏನು ಬೇಡವಾಗಿದೆ ಹೆಣ್ಣು ಭ್ರೂಣ, ಅವುಗಳನ್ನ ರಕ್ಷಣೆ ಮಾಡುವುದಕ್ಕಾಗಿ ಈ ಕಾನೂನುಬದ್ಧವಾಗಿ ಮಾಡಿರುವುದರ ಜೊತೆಗೆ ಕೆಲವು ಷರತ್ತುಗಳನ್ನ ನಿಯಮಬದ್ಧವಾಗಿ ಇದನ್ನೇನ್ ಮಾಡಿದ್ದಾರೆ, ಲೀಗಲೈಸ್ ಮಾಡಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ದೋಸ್ ರೆಸ್ಟ್ರಿಕ್ಷನ್ಸ್ ಟುವರ್ಡ್ಸ್ ದಿ ಅನ್ಪ್ರೊಟೆಕ್ಟಬಲ್ ಫೀಮೇಲ್ ಫಿಟಿಸೈಡ್ಸ್. ಸೊ ಏನು ರಕ್ಷಣೆ ಇಲ್ಲದೆ ಇರುವಂತಹ ಹೆಣ್ಣು ಭ್ರೂಣಗಳೇನಿದೆ ಅವುಗಳನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಷರತ್ತುಗಳೇನಾಗಿದೆ, ನಿಯಮಬದ್ಧವಾಗಿದೆ. ಸೊ ಅದನ್ನು ನಾವು MTP ಅಂತ ಹೇಳ್ತೇವೆ. ಈ MTP ಏನು, ಈ ಪಾಪ್ಯುಲೇಷನ್ ಡಿಕ್ರೀಸ್ ಆಗೋದು, ಗ್ರೋತ್ ಡಿಕ್ರೀಸ್ ಆಗೋದು ಒಂದಕ್ಕೆ ಮುಖ್ಯವಾಗಿಲ್ಲ ನಮ್ಗೆ ಇವತ್ತು ಇಂಡಿಯಾದಲ್ಲಿ. ಸೊ ಇದರ ಜೊತೆಗೆ ಹೆಣ್ಣು ಭ್ರೂಣಗಳನ್ನ ಏನ್ ಮಾಡ್ಬೇಕಾಗಿದೆ, ಇವತ್ತು ಪ್ರೊಟೆಕ್ಟ್ ಮಾಡಬೇಕಾಗಿದೆ. ಸೊ ದಟ್ ಇಸ್ ದ ಮೇನ್ ಟಾಕ್ಸ್ ಫಾರ್ ಎವ್ರಿವನ್. ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಶ್ನೆ ಆಗಿದೆ, ಅದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಸೊ MTP, so why MTP is essential or important? ಯಾಕೆ ಇವತ್ತು MTP ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಥವಾ ಅಷ್ಟೊಂದು ಎಸೆನ್ಷಿಯಲ್ ಆಗಿದೆ, ಅವಶ್ಯಕವಾಗಿದೆ ಅಂದಾಗ, ಸೊ ದಟ್ ಈಸ್ ಬಿಕಾಸ್ ಆಫ್ ಟು ಗೆಟ್ ರಿಡ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಟು ಗೆಟ್ ರಿಡ್ ಆಫ್ unwanted pregnancies. ಯಾಕೆ ಈ ಒಂದು MTP ಅಷ್ಟೊಂದು
ಬೇಡವಾಗಿದೆ ಅಂದಾಗ to get rid of unwanted pregnancies. So what is the meaning of to get rid of? That is to overcome from the unwanted pregnancies. ಬೇಡವಾಗಿರುವಂತಹ ಗರ್ಭವನ್ನ ಅದನ್ನ ತೆಗೆಯೋದಕ್ಕೋಸ್ಕರ ಅಥವಾ ಅದರಿಂದ ಮುಕ್ತವಾಗುವುದಕ್ಕೋಸ್ಕರ ಏನಾಗಿದೆ MTP ಅತ್ಯವಶ್ಯಕವಾಗಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ MTPಗೆ ಇನ್ನೊಂದು ಅರ್ಥದಲ್ಲಿ ಅಂದಾಗ, ಬೇಡವಾಗದೇ ಇರುವಂತಹ ಅಥವಾ ಏನು ಆ ಒಂದು ಗರ್ಭ ಏನಿದೆ ಅದು ಒಂದು ರೀತಿ ಕಳಂಕವಾಗಿರುವುದರಿಂದ ಅದರಿಂದ ಹೊರಗೆ ಬರೋದಕ್ಕೋಸ್ಕರ. ಸೊ ಯಾವುದರಿಂದ ಹೊರಗೆ ಬರಬೇಕು? ಟು ಓವರ್ಕಮ್ ಫ್ರಮ್ ಅನ್ವಾಂಟೆಡ್, ಬೇಡದೇ ಇರುವ ಗರ್ಭ, ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ಆ ಹಿನ್ನೆಲೆಯಲ್ಲಿ ಏನಾಗಿದೆ ನಮಗೆ ಈ MTP ಅತ್ಯವಶ್ಯಕವಾಗಿದೆ. ಅರ್ಥ ಆಗ್ತಿದೆಯಲ್ಲ? ಈ ಒಂದು MTP ಏನಾಗಿದೆ ಅದನ್ನು ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ, ಪರ್ಫಾರ್ಮ್ ಮಾಡಬೇಕಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಟು ಗೆಟ್ ರಿಡ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ಸೊ ವಾಟ್ ಆರ್ ದ ರೀಸನ್ಸ್? So to create unwanted pregnancy in couple, ಯಾಕೆ in females? ಈಗ ಏನು ಕಾರಣಗಳು ಆ ಗರ್ಭ ಕಳಂಕವಾಗಿದೆ, ಅಂತಹ ಗರ್ಭ ಬೇಡ ಅನ್ನೋದಕ್ಕೆ ಏನು ಕಾರಣ ಆಗಿದೆ, ಅದರಿಂದ ಮುಕ್ತವಾಗಬೇಕು ಅಂತ ಯಾಕೆ ಬಯಸ್ತಾರೆ ಅಂದಾಗ, ಸೊ there are three main reasons for the unwanted, that is to get rid of unwanted pregnancies or to overcome from unwanted pregnancies. ಮೂರು ಕಾರಣಗಳಿದ್ದಾವೆ, ಪ್ರಬಲ ಕಾರಣಗಳಿದ್ದಾವೆ. ಯಾವ್ಯಾವುದು ಮೂರು ಕಾರಣಗಳು ಅಂದಾಗ, ಸೊ ಈ ಒಂದು ಭ್ರೂಣವನ್ನ ನಾವೇನ್ ಮಾಡಬೇಕಾಗಿದೆ? ಹತ್ಯೆ ಮಾಡಬೇಕಾಗಿದೆ, ಆ ಪ್ರೆಗ್ನೆನ್ಸಿಯಿಂದ ಮುಕ್ತವಾಗಬೇಕಾಗಿದೆ. ಇದಕ್ಕೆ ಕೆಲವು ಕಾರಣಗಳಿದ್ದಾವೆ. ಮೇಜರ್ ರೀಸನ್ಸ್ ಆರ್ ದೇರ್. So what are those reasons? Coming to the first reason. So the pregnancy that is by, so in unwanted pregnancy ಅಂತ ಹೇಳಿದ್ವಲ್ಲ, that is caused by rape cases. Rape cases. So what are the causes? ಈ ಪ್ರೆಗ್ನೆನ್ಸಿಗೆ ಕಾರಣವಾಗಿರುವಂತಹ ರೀಸನ್ಸ್ ಏನು ಅಂದಾಗ, first reason is that is the main causing, that is unwanted pregnancy caused by rape cases. ಏನು ರೇಪ್ ಕೇಸಸ್ ಇಂದ ಬಂದಂತಹ ಪ್ರೆಗ್ನೆನ್ಸಿ ಇದೆ ಅದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಬೇಡವಾಗಿರುವಂತಹ ಒಂದು ಗರ್ಭ. ಇದು ಒಂದನೇ ಒಂದು ರೀಸನ್. ಸೆಕೆಂಡ್ ಒನ್, ಸೊ unprotectable coitus and without using of barriers like condom. So a second main cause for unwanted pregnancy is that is unprotectable coitus and without using of barrier like condom during coitus ಅಂತ ಹೇಳ್ತೇವೆ. ಸೊ ಇಂಟರ್ಕೋರ್ಸ್, ಸೆಕ್ಷುವಲ್ ಇಂಟರ್ಕೋರ್ಸ್ ಅಲ್ಲಿ, ಕಾಯ್ಟಸ್ ಅಲ್ಲಿ ಏನಾಗುತ್ತೆ, ಆ ಸಂದರ್ಭದಲ್ಲಿ ಈ ಒಂದು ಬ್ಯಾರಿಯರ್ ಅನ್ನ, ಕಾಂಡೋಮ್ ಅನ್ನ ಧರಿಸದೇ ಇದ್ದಾಗ ಅಥವಾ ಆ ಒಂದು ಗರ್ಭ ಫರ್ಟಿಲೈಸೇಷನ್ ಆಗ, ಕಾಯ್ಟಸ್ ಆದಾಗ ಫರ್ಟಿಲೈಸೇಷನ್ ಆಗುತ್ತಲ್ಲ, ಇಜಾಕ್ಯುಲೇಷನ್ ಆಗಿ ಇನ್ಸೆಮಿನೇಷನ್ ಆಗುತ್ತಲ್ಲ, ಆ ರೀತಿಯಾಗಿರುವಂತಹ ಒಂದು ಗರ್ಭ ಏನಾಗುತ್ತೆ ಕೆಲವು ಕಾರಣದಿಂದ ದಟ್ ಕ್ರಿಯೇಟ್ಸ್ ಅಬ್ನಾರ್ಮಲಿಟೀಸ್ ಟುವರ್ಡ್ಸ್ ಎ ಡೆವಲಪಿಂಗ್ ಎಂಬ್ರಿಯೋ. ಬೆಳೆಯುವಂತಹ ಭ್ರೂಣಕ್ಕೆ ಏನು ಕೊಡುತ್ತೆ, ಕೆಲವು ನ್ಯೂನ್ಯತೆಗಳನ್ನ ಕೊಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನ ನಾವು ಅನ್ಪ್ರೊಟೆಕ್ಟಬಲ್ ಏನಂತ ಕರಿತೇವೆ, ದಟ್ ಈಸ್ ಕಾಯ್ಟಸ್ ಅಂತ ಕರಿತೇವೆ. By that time, so that pregnancy is turned as again unwanted. ಆ ಸಂದರ್ಭದಲ್ಲಿ ಆ ಮಗು ಬೇಡವಾಗುತ್ತೆ. ಏನು ಅಬ್ನಾರ್ಮಲಿಟೀಸ್ ಇಂದ ಹುಟ್ಟುತ್ತೆ ಮಗು, ಸೊ ಸಮಾಜಕ್ಕೆ ಒಂದು ನ್ಯೂನ್ಯತೆ ಆಗುತ್ತದು. ಸೊ ಹಾಗಾಗಿ ಸೊಸೈಟಿಗೆ ಒಂದು ನ್ಯೂನ್ಯತೆ ಆಗ್ತದೆ. ಇದನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಇಂತಹ ಒಂದು ಕೇಸಸ್ ಅಲ್ಲಿ ಏನಾಗುತ್ತೆ, ಇಂತಹ ಒಂದು
ಕಾಸಲ್ ಏನಾಗುತ್ತೆ ಅದನ್ನ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ದಿಸ್ ಇಸ್ ದ ಮೇನ್ ಸೆಕೆಂಡ್ ಕಾಸ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಕಮಿಂಗ್ ಟು ದಿ ಥರ್ಡ್ ಒನ್, ಮೂರನೇದಾಗಿ ನಾವು ನೋಡುವಂಥದ್ದು ಏನಿದೆ ಅಂದಾಗ, ಸೊ ದಿ ಕಂಟಿನ್ಯೂಯೇಷನ್ ಆಫ್ ಪ್ರೆಗ್ನೆನ್ಸೀಸ್ ಇನ್ ಫೀಮೇಲ್ create some disorders or harmful effects to mother and fetus. That is nothing but a developing embryo. ಮೂರನೇದಾಗಿ ಸತತವಾಗಿ ಹೆಣ್ಣು ಮಗಳು ಪ್ರೆಗ್ನೆಂಟ್ ಆಗ್ತಾ ಬಂದಾಗ ಏನಾಗುತ್ತೆ, ಅವಳ ದೇಹದಲ್ಲಿ ಈ ಅನಿಮಿಕ್ ಉಂಟಾಗ್ತದೆ, ರಕ್ತಹೀನತೆ ಉಂಟಾಗ್ತದೆ. ಈ ರಕ್ತಹೀನತೆ ಏನಾಗುತ್ತೆ, ಮುಂದೆ ಬೆಳೆಯುವಂತಹ ಮಗುವಿಗೂ ಹಾಗೂ ತಾಯಿಯ ಆರೋಗ್ಯಕ್ಕೂ ಏನಾಗುತ್ತೆ, ದುಷ್ಪರಿಣಾಮಗಳನ್ನ ಬೀಳ್ತಾ ಹೋಗುತ್ತದು. ಕೆಲವು ಪರಿಣಾಮಗಳನ್ನ ಏನ್ ಮಾಡುತ್ತೆ, ಅದು ಉಂಟು ಮಾಡ್ತಾ ಹೋಗ್ತದೆ. ಆಗ ಅಂತಹ ಸಂದರ್ಭದಲ್ಲಿ ಬರುವಂತಹ ಪ್ರೆಗ್ನೆನ್ಸಿಯನ್ನ ನಾವು ಕೂಡ ಏನಂತ ಕನ್ಸಿಡರ್ ಮಾಡ್ತೇವೆ, ದಟ್ ಈಸ್ ಆಲ್ಸೋ ಬಿಕಮ್ ಎ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಸೊ ದೀಸ್ ಆರ್ ದಿ ತ್ರೀ ಮೇನ್ ಕಾಸಸ್ ಫಾರ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ಬೈ ದಟ್ ಟೈಮ್ ಫಾಲೋಡ್ ಬೈ MTP. ಇಂತಹ ಸಂದರ್ಭದಲ್ಲಿ MTP ಅನ್ನ ನಾವು ಫಾಲೋ ಮಾಡಬೇಕಾಗ್ತದೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಯನ್ನ ಫಾಲೋ ಮಾಡಬೇಕಾಗ್ತದೆ. ಸೊ ದೀಸ್ ಆರ್ ದಿ main three causes to create unwanted pregnancies. ಈ ಮೂರು ಕಾರಣಗಳಿವೆ. ಹಾಗಾಗಿ ಸೊ MTP is very important and essential for these causes. ಈ ಒಂದು ಕಾರಣಗಳಿಗೆ, these reasons, ಈ ಒಂದು ಕಾರಣಗಳಿಗೆ, ಈ ಒಂದು ಕ್ರಿಯೇಷನ್ಸ್ ಏನಾಗುತ್ತೆ, ನಮ್ಗೆ MTP ಬಹಳ ಅವಶ್ಯಕವಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಅದೇ coming to this, so in other words, MTP so is used illegally by some people. ಏನಾಗಿದೆ, ಇತ್ತೀಚೆಗೆ ಕೆಲವು ಗುಂಪಿನ ಜನ ಏನ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಒನ್ ಟ್ರೆಂಡ್. ಸೊ ಒನ್ ಟ್ರೆಂಡ್ ಏನಾಗ್ತಾ ಇದೆ ಇವತ್ತು ಅಂತಂದ್ರೆ, ಮಿಸ್ಯೂಸ್ಡ್ MTP ಇಲ್ಲೀಗಲಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲೀಗಲ್ ಶಾಸನ ಇದು ಕಾನೂನುಬದ್ಧವಾಗಿದೆ, ಬಾಹಿರವಾಗಿ ಇದನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ MTP ಅನ್ನ. ಸೊ ಒಂದು ಟ್ರೆಂಡ್ ಇದು. ಯಾಕೆ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದಾಗ, ಸೊ ದೇ ಮೇಕಿಂಗ್ ಅ ಸೌಂಡ್, ಅನ್ಕ್ವಾಲಿಫೈಡ್ ಸೌಂಡ್ ಟುವರ್ಡ್ಸ್ ಫೀಮೇಲ್ ಫೀಟಿಸೈಡ್. ಇವ್ರಿಗೆ ಏನಾಗಿರುತ್ತೆ, ಈ ಒಂದು ಟ್ರೆಂಡ್ ಅಲ್ಲಿ ಒಂದು ಟ್ರೆಂಡ್ ಏನ್ ಮಾಡ್ತಾ ಇದೆ ಇವತ್ತಿನ ದಿನ ಅಂದ್ರೆ, MTP ಇದೆಯಲ್ಲ ಅದು ಷರತ್ತುಬದ್ಧವಾಗಿ ಮಾತ್ರ ಬಳಕೆಗೆ ಮಾಡುವಂಥದ್ದು. ಆದರೆ ಒಂದು ಟ್ರೆಂಡ್ ಏನಾಗ್ತಾ ಇದೆ ಇವತ್ತು ಸೊಸೈಟಿನಲ್ಲಿ, ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ. ಸೊ ಇದನ್ನ ಇಲ್ಲೀಗಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇದೆ, ಕಾನೂನು ಬಾಹಿರವಾಗಿ ಪ್ರಯೋಜನ ಪಡ್ಕೊಳ್ತಾ ಇದೆ. ಯಾಕೆ ಅಂದಾಗ ಆ ಟ್ರೆಂಡ್ ಅಲ್ಲಿ ಏನಾಗ್ತದೆ, ಸೊ ಮೇಕಿಂಗ್ ಸೌಂಡ್, ಒಂದ್ ರೀತಿ ಕೂಗು. ಯಾವ ವಿರುದ್ಧ ಕೂಗದು, ಅಗೇನ್ಸ್ಟ್ ಟುವರ್ಡ್ಸ್ ಫೀಮೇಲ್ ಫೀಟಿಸೈಡ್. ಹೆಣ್ಣು ಭ್ರೂಣದ ಮೇಲೆ ಏನ್ ಮಾಡ್ತಾರೆ, ಅವರು ಕೂಗನ್ನ ಮಾಡ್ತಾ ಇದ್ದಾರೆ. ಬೇಡ, ನಮಗೆ ಹೆಣ್ಣು ಭ್ರೂಣ ಬೇಡ, ಹೆಣ್ಣು ಮಗು ಬೇಡ ಅನ್ನುವಂತಹ ಕೂಗನ್ನ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಬ್ಯಾಕ್ ಗ್ರೌಂಡ್ ಮೇಲೆ MTP ಅನ್ನ ಏನ್ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ಅಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ದಟ್ ಈಸ್ ಒನ್ ಟ್ರೆಂಡ್ ಆಫ್ ದಿ ಸೊಸೈಟಿ. ಕಮಿಂಗ್ ಟು ದಿ ಅನದರ್ ಟ್ರೆಂಡ್, ಇನ್ನೊಂದು ಕಡೆ ಏನಾಗ್ತಾ ಇದೆ, ಇನ್ನೊಂದು ಗುಂಪಿನ ಜನ, ಸೊ ದೇ ಆಲ್ಸೋ ಮಿಸ್ಯೂಸ್ಡ್ MTP through a test called amniocentesis. So I told you earlier, this test was legally banned in India. ಈ ಒಂದು ಟೆಸ್ಟ್ ಅನ್ನ ನಮ್ಮ ಒಂದು ದೇಶದಲ್ಲಿ ಕಾನೂನುಬದ್ಧವಾಗಿ ಏನ್ ಮಾಡಿದ್ದಾರೆ, ಇದನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಇದನ್ನ. ಯಾಕೆ ಅಂದಾಗ amniocentesis, ಯಾಕೆ ಅಂದಾಗ why this test was banned, because of that test to detect or to determine the sex of the unborn child or developing embryo.
ಈ ಟೆಸ್ಟಿನ ಮೂಲಕ ಥ್ರೂ ದಿಸ್ ಟೆಸ್ಟ್ ಟು ಡಿಟರ್ಮೈನ್ ಆರ್ ಡಿಟೆಕ್ಟ್ ಸೆಕ್ಸ್ ಆಫ್ ದಿ ಅನ್ಬೋರ್ನ್ ಚೈಲ್ಡ್, ಹುಟ್ಟದೇ ಇರುವ ಮಗುವಿನ ಒಂದು ಲಿಂಗ ಪತ್ತೆಯನ್ನು ಮಾಡುತ್ತೆ ಈ ಒಂದು ಟೆಸ್ಟ್, ಆಮ್ನಿಯೋಸೆಂಟೆಸಿಸ್ ಅಂತ ಕರಿತೇವೆ. ಹಾಗಾಗಿ ಇಲ್ಲೀಗಲ್ ಆಗಿ ಏನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಟ್ರೆಂಡ್, ಮಿಸ್ಯೂಸಿಂಗ್ ಆಫ್ ಆಮ್ನಿಯೋಸೆಂಟೆಸಿಸ್ ಟೆಸ್ಟ್, so through which to detect the sex of the unborn child and immediately followed by MTP. So in case the developing embryo is female, they found in the fetus, in the womb of the mother, the developing embryo is female, ಅದೇನಾದ್ರೂ ಹೆಣ್ಣು ಮಗು ಆಗಿತ್ತು ಅಂದಾಗ ಏನಾಗ್ತಾರೆ, automatically immediately followed by MTP. ತಕ್ಷಣವೇ MTP ಏನ್ ಮಾಡ್ತಾರೆ, ಅವರು ಮುಂದಾಗ್ತಾರೆ. ಇದು ಇನ್ನೊಂದು ಕಡೆ ನಾವು ನೋಡುವಂತಹ ಟ್ರೆಂಡಿನ ಒಂದು ಹೋಗು. ಹಾಗಾಗಿ ಏನಾಗಿದೆ ಇವತ್ತು MTP ಅಂದ್ರೆ ಕೆಲವು ಕಡೆ ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಹೆಣ್ಣು ಭ್ರೂಣ ಹತ್ಯೆಯನ್ನ ಹೆಚ್ಚಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅದನ್ನ ಏನ್ ಮಾಡ್ತಿದೀವಿ ಅಂತಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ, ಸೊ ಕೆಲವು ಕಂಡೀಷನ್ಸ್ ಇಂದ, ಕೆಲವು ರೆಸ್ಟ್ರಿಕ್ಷನ್ಸ್ ಇಂದ ಏನ್ ಮಾಡಿದೀವಿ, ಇದನ್ನ ಲೀಗಲೈಸ್ ಮಾಡಿ, ಸೊ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡ್ತಿದೀವಿ, ನಾವು ಸೇವ್ ಮಾಡ್ತಾ ಇದ್ದೇವೆ ಫಿಮೇಲ್ ಚೈಲ್ಡ್ ಅನ್ನ. ಸೊ ಪ್ರೊಟೆಕ್ಟ್ ಫಿಮೇಲ್ ಫಿಟಿಸೈಡ್ಸ್ ಅಂಡ್ ಫಿಮೇಲ್ ಚೈಲ್ಡ್ ಇನ್ ದಿ ಸೊಸೈಟಿ, ಸಮಾಜದಲ್ಲಿ ಮಾಡ್ತಾ ಇದ್ದೇವೆ ಥ್ರೂ ದಿಸ್ MTP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ದೆನ್ ಕಮಿಂಗ್ ಟು ದಿ, ಸೊ ಆನ್ ವಿಚ್ ಟೈಮ್ so introduced MTP in females. ಹಾಗಾದ್ರೆ MTP ಯನ್ನ ಯಾವ ಒಂದು ಸಮಯದಲ್ಲಿ ಮಾಡಬೇಕಾಗ್ತದೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಫ್ಯಾಕ್ಟರ್ ಇದು. ಸೊ MTP is introduced, so that is within first trimester, introduced within first trimester. So what is the meaning of trimester? Trimester means 3 ತಿಂಗಳ ಒಂದು ಅವಧಿಯನ್ನ ನಾವು ಏನಂತ ಕರಿತೀವಿ, ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೇವೆ. ಸೊ ಇಟ್ ಈಸ್ ನಥಿಂಗ್ ಬಟ್ 12 weeks ಆಫ್ ಫರ್ಟಿಲೈಸೇಷನ್. ಸೊ 12 ವಾರಗಳ ಫರ್ಟಿಲೈಸೇಷನ್ ಆದ 12 ವಾರಗಳ ಒಂದು ಗ್ಯಾಪ್ ಅನ್ನ ನಾವು ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೇವೆ. ಸೆಕೆಂಡ್ ಟ್ರೈಮಿಸ್ಟರ್ ಮೀನ್ಸ್ 6 months. ಮೂರು ತಿಂಗಳಿಗೆ ಒಂದು ಗ್ಯಾಪ್ ಅನ್ನ ಕೊಡ್ತೇವೆ. ಮೊದಲನೇ 3 ತಿಂಗಳನ್ನ ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಎರಡನೇ 3 ತಿಂಗಳನ್ನ ದಟ್ ಈಸ್ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರಿತೇವೆ. ಮೂರನೇ 3 ತಿಂಗಳನ್ನ ದಟ್ ಈಸ್ ಥರ್ಡ್ ಟ್ರೈಮಿಸ್ಟರ್ ಅಂತ ಕರಿತೇವೆ. ಅಲ್ಲಿ ಟೋಟಲ್ ಆಗಿ ತಗೊಂಡಾಗ 3 + 3 is equal to 9 months ಡ್ಯೂರೇಷನ್ ಅಂತ ಹೇಳ್ತೇವೆ. ಅಲ್ಲಿಗೆ ದಟ್ ಕಂಪ್ಲೀಟ್ಸ್ ದಿ ಗೆಸ್ಟೇಷನ್ ಪೀರಿಯಡ್ ಆರ್ ಪ್ರೆಗ್ನೆನ್ಸಿ ಪೀರಿಯಡ್ ಇನ್ ಫೀಮೇಲ್. ಅಲ್ಲಿಗೆ ಹೆಚ್ಚು ಕಡಿಮೆ ಮುಕ್ತಾಯ ಹಂತಕ್ಕೆ ಬಂದಿರತ್ತೆ ಆ ಗೆಸ್ಟೇಷನ್ ಪೀರಿಯಡ್ ಅಥವಾ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಇದನ್ನ ಯಾವಾಗ ಕಂಡಕ್ಟ್ ಮಾಡಬೇಕು ಅಂದಾಗ, ಸೊ MTP is conducted within the first trimester or after the 12 weeks of pregnancy or establishment of pregnancy. ಏನಿದೆ ಇದು ಅಂದಾಗ ಮೊದಲನೇ 3 ತಿಂಗಳ ಅವಧಿಯಲ್ಲಿ ನಾವು MTP ಅನ್ನ ಏನ್ ಮಾಡಬೇಕಾಗತ್ತೆ, ಕಂಡಕ್ಟ್ ಮಾಡ್ತದೆ. ಆದ್ರೆ ನಂತರ ಆಗ್ಬಿಟ್ರೆ ಏನಾಗುತ್ತೆ, ಸೊ ಇಟ್ ಈಸ್ ಲೇಟರ್ ಕಂಡಕ್ಟೆಡ್ ಲೇಟರ್, ಇಟ್ ಈಸ್ ರಿಸ್ಕಿಯರ್. ಏನಾಗುತ್ತೆ ಅಂದ್ರೆ ತುಂಬಾ ಕಷ್ಟವಾಗುತ್ತೆ. 3 ತಿಂಗಳ ನಂತರ ಏನಾದ್ರೂ MTP ಕಂಡಕ್ಟ್ ಮಾಡ್ತೀವಿ ಆ ಹೆಣ್ಣು ಮಗಳಲ್ಲಿ ಅಂದಾಗ ಇಟ್ ಈಸ್ ರಿಸ್ಕಿಯರ್ ಅಂತ ಕರಿತೇವೆ. ಏನಾಗುತ್ತೆ, ತಾಯಿಗೆ ಅಥವಾ ಗರ್ಭಕ್ಕೆ ಏನಾಗುತ್ತೆ, ಒಂದು ತೊಂದರೆ ಆಗುವ ಸಾಧ್ಯತೆಗಳಿರ್ತದೆ. ಅಲ್ಲಿ ಏನು ಪರಿಣಾಮಗಳು ಜಾಸ್ತಿ ಇರ್ತದೆ. ಆಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದೆ ಅದನ್ನ ಮಾಡ್ಲಿಕ್ಕೆ, MTP ಅನ್ನು ಮಾಡ್ಲಿಕ್ಕೆ ಕಾಂಪ್ಲಿಕೇಟೆಡ್ ಆಗ್ತದೆ, ಅದು ಕಾಂಪ್ಲಿಕೇಟೆಡ್ ಕೇಸ್ ಆಗುತ್ತೆ. ಸೊ ಇಟ್ ಈಸ್ ರಿಸ್ಕಿಯರ್ ಆಫ್ಟರ್ ದಿ ಸೆಕೆಂಡ್ ಟ್ರೈಮಿಸ್ಟರ್. ಏನು 6 ತಿಂಗಳ ಅವಧಿಗೆ ಬಂದಾಗ ಅದು ಸ್ವಲ್ಪ ಹೆಚ್ಚು ಕಠಿಣವಾಗ್ತದೆ, ಕಷ್ಟವಾಗುತ್ತೆ MTP ಅನ್ನ ಕಂಡಕ್ಟ್ ಮಾಡ್ಲಿಕ್ಕೆ. ದಟ್ MTP is conducted by practitioners like expert doctors and nurses. ಹಾಗಾದ್ರೆ ಈ MTP ಅನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಎಲ್ಲರೂ ಕಂಡಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ಪ್ರಾಕ್ಟಿಷನರ್ಸ್ ಆಗಬೇಕು, ಎಕ್ಸ್ಪರ್ಟ್ ಡಾಕ್ಟರ್ಸ್ ಆಗಬೇಕು, ಎಕ್ಸ್ಪರ್ಟ್ ನರ್ಸಸ್ ಆಗಿರ್ಬೇಕು.
ಅನ್ನ ಏನ್ ಮಾಡಬಹುದು, ಕಂಡಕ್ಟ್ ಮಾಡಬಹುದು. ಇದು ನಾವು ದಟ್ ಈಸ್ ದಿ ಬ್ರೀಫ್ ಸಮ್ಮರಿ ಆಫ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆರ್ ಇಂಡ್ಯೂಸ್ಡ್ ಅಬೋರ್ಷನ್ ಆರ್ ವಾಲಂಟರಿ ಟರ್ಮಿನೇಷನ್ ಆಫ್ pregnancy. Then we move on to the next concept, that one is STDs. ಮುಂದುವರೆದು ಹೋಗೋಣ ಇನ್ನೊಂದು ಕಾನ್ಸೆಪ್ಟ್ ಗೆ, that is STDs. So what is the meaning of STDs? So that is sexually transmitted diseases. Sexually transmitted diseases, shortly termed as STDs. So STDs sexually transmitted diseases ಅಂತ ಕರೀತೇವೆ. So ಹೆಸರೇ ಹೇಳುತ್ತೆ. So what is the definition for STDs? Those diseases transmitted through a sexual contact. ಈ ಒಂದು ಡಿಸೀಸ್ ಏನ್ ಹೇಳುತ್ತೆ, ಟ್ರಾನ್ಸ್ಮಿಟ್ ಆಗುತ್ತಲ್ಲ, ಹರಡುತ್ತಲ್ಲ, ಯಾವುದರ ಮೂಲಕ ಹರಡುತ್ತೆ ಅಂದಾಗ ಸೆಕ್ಷುವಲ್ ಕಾಂಟ್ಯಾಕ್ಟ್ ನ ಮೂಲಕ ಏನಾಗುತ್ತೆ, ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಮಿಟ್ ಆಗ್ತದೆ. ಹಾಗಾಗಿ ಇದನ್ನ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೇವೆ. ಇನ್ ಅದರ್ ವರ್ಡ್ಸ್, ದೇ ಸೆಡ್ ಟು ಬಿ ದಿ venereal diseases, shortly termed as VD ಅಂತ ಕರಿತೀವಿ. ಸೊ ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅನ್ನ venereal diseases ಅಂತ ಕರಿತೇವೆ, VD ಅಂತಾನೂ ಕರಿತೇವೆ. ಆರ್ ಇನ್ ಅದರ್ ವರ್ಡ್ಸ್, they said to be reproductive tract infections. So shortly termed as RTI. ನೋಡಿ ಎಷ್ಟು ಹೆಸರಿದೆ. ಸೊ STDs ಅಂತನಾದ್ರೂ ಕರಿಬಹುದು, ಅಥವಾ VD venereal diseases ಅಂತಾನೂ ಕರಿತೇವೆ, ಅಥವಾ RTI reproductive tract infections ಅಂತ ಕರಿತೇವೆ, STDs. ಸೊ ಈ STDs ಗೆ ಡೆಫಿನಿಷನ್, those diseases transmitted through sexual contact only. ಸೊ ಸೆಕ್ಷುವಲ್ ಕಾಂಟ್ಯಾಕ್ಟಿನ ಮುಖಾಂತರ, ಲೈಂಗಿಕ ಸಂಪರ್ಕದ ಮೂಲಕ ಏನಾಗುತ್ತೆ, ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತಾ ಹೋಗ್ತದೆ. ಅದಕ್ಕಾಗಿ ಇದನ್ನು ನಾವು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೇವೆ. ಸೊ ಎಕ್ಸಾಂಪಲ್ಸ್ ಫಾರ್ STDs, ಲೈಕ್ ಯಾವ್ಯಾವ್ದು ಎಕ್ಸಾಂಪಲ್ಸ್ ಅನ್ನ ನಾವಿಲ್ಲಿ ಕೊಡ್ತಾ ಹೋಗಬಹುದು ಅಂದಾಗ, ಸೊ ಹಿಯರ್ ಎಕ್ಸಾಂಪಲ್ಸ್ ಆರ್, ಫಸ್ಟ್ ಒನ್ gonorrhea. Second one syphilis. Third one HIV. Fourth one hepatitis B. Then fifth one genital herpes. Sixth one genital warts. And seventh one trichomoniasis. And eighth one chlamydiosis. So these are the main STDs. So the examples for STDs anta in an board examination they may ask name or examples for STDs for 3 marks. 3 ಮಾರ್ಕ್ಗೆ ಕೇಳ್ತಾರೆ. ಆಗ ನೀವು ಒಂದು 4 ರಿಂದ 5 ಹೆಸರುಗಳನ್ನು ಅಲ್ಲಿ ಬರಿಬೇಕಾಗ್ತದೆ. ಯಾವ್ಯಾವ ಎಕ್ಸಾಂಪಲ್ಸ್ ಅನ್ನು ಕೊಡಬಹುದು ನಾವು STDs ಗೆ ಅಂದಾಗ, ಫಸ್ಟ್ ಒನ್ gonorrhea ಅಂತ ಕರೀತೇವೆ, ಸೆಕೆಂಡ್ ಒನ್ syphilis ಅಂತ ಹೇಳ್ತೀವಿ, ಥರ್ಡ್ ಒನ್ HIV, ಫೋರ್ತ್ ಒನ್ hepatitis B, and ಫಿಫ್ತ್ ಒನ್ genital herpes ಅಂತ ಕರೀತೀವಿ, ಸಿಕ್ಸ್ತ್ ಒನ್ genital warts ಅಂತ ಕರೀತೇವೆ. ಸೊ ಸೆವೆಂತ್ ಒನ್ trichomoniasis, then eighth one chlamydiosis. These are the main STDs transmitted from one person to another person through sexual contact. So ಲೈಂಗಿಕ ಒಂದು ಸಂಪರ್ಕದಿಂದ
ಏನಾಗುತ್ತೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಾ ಹೋಗ್ತದೆ. ಇವು ಮೇನ್ ಎಕ್ಸಾಂಪಲ್ಸ್ ಅಂತ ಹೇಳ್ತೇವೆ. Here among these some of diseases, that is STDs, are curable with better treatment. ಈ ಇಷ್ಟು ಲಿಸ್ಟ್ ಅಲ್ಲಿ ಕೆಲವು ಡಿಸೀಸಸ್ ಏನಿದೆ ಕ್ಯೂರಬಲ್, ಅದು ವಾಸಿ ಆಗುತ್ತೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ. ಸೊ ಎಕ್ಸೆಪ್ಟ್ ಯಾವುದಪ್ಪ ಅಂದಾಗ, ಸೊ ಎಕ್ಸೆಪ್ಟ್ HIV, hepatitis B and genital herpes. Except hepatitis B, HIV and genital herpes, so remaining STDs are curable with the good treatment or better treatment. ಸೊ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಇಂದ ಏನಾಗುತ್ತೆ, ಇನ್ನು ಉಳಿದಿರ್ತಕ್ಕಂಥ ಈ ಮೂರನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ STDs ಗಳನ್ನ ನಾವೇನ್ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಆ ಚಾನ್ಸಸ್ ಇದೆ. ಸೊ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ STDs? ಏನು ಸಿಂಪ್ಟಮ್ಸ್, ಚಿಹ್ನೆಗಳು ತೋರಿಸುತ್ತೆ ಇದು STDs ಅಂದಾಗ? ಸೊ ದಿ ಸಿಂಪ್ಟಮ್ಸ್ ಲೈಕ್ ಫಸ್ಟ್ ಒನ್, ದಟ್ ಈಸ್ ಅಬ್ಡೋಮಿನಲ್ ಪೇನ್. Second one, reproductive tract infections. Then third one, pelvic inflammatory symptom. ಸೊ ಈ ರೀತಿಯಾಗಿ ನಾವು ಕೆಲವು ಚಿಹ್ನೆಗಳನ್ನ ಅಲ್ಲಿ ನೋಡ್ತಾ ಹೋಗ್ಬೋದು. ದೆನ್ ಡಿಸ್ಚಾರ್ಜ್ ಆಫ್ ಮ್ಯೂಕಸ್ ಥ್ರೂ external genitalia. So these are the symptoms ಅಂತ ಕರೀತೇವೆ. early symptoms, ಚಿಹ್ನೆಗಳು. ಏನ್ ಚಿಹ್ನೆಗಳು ಈ ರೋಗ ಬಂದಿದೆ ಅಂತ ಕಂಡುಕೊಳ್ಳೋದಕ್ಕೆ ನಾವು ನೋಡಬಹುದಾಗಿದೆ ಅಂದಾಗ, ಒಂದು ಅಬ್ಡಾಮಿನಲ್ ಪೇನ್ ಅಂತ ಕರೀತೇವೆ, ಹೊಟ್ಟೆ ನೋವು ಬರುವಂತದ್ದು. ಎರಡನೇದಾಗಿ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೀವಿ, ನಥಿಂಗ್ ಬಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಏನು ಡಕ್ಟ್ಸ್ ಇದೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನು ನಾವು ಸ್ಟಡಿ ಮಾಡಿದ್ವಿ. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅದರಲ್ಲಿ ಡಕ್ಟ್ಸ್ ಅನ್ನ ನಾವು ನೋಡಿದ್ವಿ. ವ್ಯಾಸ್ ಡಿಫರೆನ್ಸ್ ಇದೆ, ವ್ಯಾಸ್ ಡಿಫರೆನ್ಷಿಯಾ ಇದೆ. ಈ ಕಡೆ ಬಂದಾಗ ಫೆಲೋಪಿಯನ್ ಡಕ್ಟ್ ಅಂತ ನೋಡಿದ್ವಿ ನಾವು, ಓವಿ ಡಕ್ಟ್ ಅಂತ ನೋಡಿದ್ವಿ. ಈ ರಿಪ್ರೊಡಕ್ಟಿವ್ ನಾಳ ಏನಿದೆ ಇದಕ್ಕೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರತಕ್ಕಂತಹ ಚಿಹ್ನೆ. ನೆಕ್ಸ್ಟ್ ಒನ್ ಪೆಲ್ವಿಕ್ ಇನ್ಫ್ಲಮೇಟರಿ ಇನ್ಫೆಕ್ಷನ್ ಅಂತ ಕರಿತೇವೆ, ಗರ್ಡನ್ ಅಂತ ಕರಿತೀವಿ. ಸೊ ದಿಸ್ ಒನ್ ಇಸ್ ಪೆಲ್ವಿಕ್ ರೀಜನ್. ಸೊ ಈ ಅಬ್ಡಾಮಿನಲ್, ಲೋಯರ್ ಅಬ್ಡಾಮಿನಲ್ ಪಾರ್ಟ್ ಬರುವಂತದ್ದನ್ನ ಪೆಲ್ವಿಕ್ ಪಾರ್ಟ್ ಅಂತ ಕರಿತೀವಿ. ಅಲ್ಲೇನಾಗುತ್ತೆ ಇನ್ಫ್ಲಮೇಷನ್. ಸೊ ದಿ ಮೀನಿಂಗ್ ಆಫ್ ಇನ್ಫ್ಲಮೇಷನ್ ಮೀನ್ಸ್ ಸವೆಯುವುದು ಅಂತ ಕರಿತೇವೆ. ಅಲ್ಲಿರ್ತಕ್ಕಂಥ ಮಸಲ್ಸ್ ಇರಬಹುದು, ಬೋನ್ಸ್ ಇರಬಹುದು, ಏನಾಗುತ್ತೆ ಗ್ರಾಜುಯಲ್ ಆಗಿ ವೀಕ್ ಆಗ್ತಾ ಬರ್ತದೆ ಪೆಲ್ವಿಕ್ ರೀಜನ್ ಅಲ್ಲಿ. ಸೊ ದಟ್ ಒನ್ ಈಸ್ ದಿ ಪೆಲ್ವಿಕ್ ಇನ್ಫ್ಲಮೇಟರಿ ಇನ್ಫೆಕ್ಷನ್ ಅಂತ ಕರಿತೇವೆ. ದೆನ್ ಲಾಸ್ಟ್ ಒನ್ ಡಿಸ್ಚಾರ್ಜ್ ಆಫ್ ಮ್ಯೂಕಸ್ ಥ್ರೂ ಎಕ್ಸ್ಟರ್ನಲ್ ಜೆನೈಟೇಲಿಯಾ. ಒಂದು ರೀತಿಯಾಗಿರ್ತಕ್ಕಂತಹ ಮ್ಯೂಕಸ್ ಏನಾಗಿದೆ, ದ್ರವ ಏನಿದೆ, ಎಕ್ಸ್ಟರ್ನಲ್ ಜೆನೈಟೇಲಿಯಾದಿಂದ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಡಿಸ್ಚಾರ್ಜ್ ಆಗ್ತಾ ಇರ್ತದೆ. ಸೊ ದೀಸ್ ಆರ್ early symptoms ಆಫ್ STDs ಅಂತ ಕರಿತೇವೆ. ಬಿಗಿನಿಂಗ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಚಿಹ್ನೆಗಳು. ಬಟ್ sometime so these STDs so do not express the initial or exposed initial symptoms. ಕೆಲವು ಸಂದರ್ಭದಲ್ಲಿ ಈ STDs ಏನಾಗುತ್ತೆ ಪ್ರಾರಂಭದ ಚಿಹ್ನೆಗಳನ್ನು ತೋರ್ಪಡಿಸೋದಿಲ್ಲ, ಅದೇನ್ ಮಾಡುತ್ತೆ ಎಕ್ಸ್ಪೋಸ್ ಮಾಡೋದಿಲ್ಲ. ಸೊ ದಟ್ ಲೀಡ್ಸ್ ದಿ ಲೇಟರ್, ದಟ್ ಒನ್ ಈಸ್ ಕಾಂಪ್ಲಿಕೇಶನ್. ಏನಾಗುತ್ತೆ ದಟ್ ಲೀಡ್ಸ್ ಕಾಂಪ್ಲಿಕೇಶನ್ ಲೇಟರ್. ಅದು ಮುಂದೆ ಏನಾಗುತ್ತೆ ಕಠಿಣ ಒಂದು ವ್ಯವಸ್ಥೆಗೆ, ಕಠಿಣ ಕಂಡೀಷನ್ಗೆ ಬರ್ತದೆ. ಅದು ಮುಂದೆ ಅರ್ಲಿ ಏನು ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ, ಎಕ್ಸ್ಪೋಸ್ ಆಗೋದಿಲ್ಲ, ನೋಡ್ಕೊಳ್ಳೋದಿಲ್ಲ. ಅದೇನಾಗುತ್ತೆ ಮುಂದೆ ಇನ್ ಟರ್ಮ್ಸ್ ಕ್ರಿಯೇಟ್ ದಿ ಕಾಂಪ್ಲಿಕೇಶನ್ಸ್ ಅಂತ ಕರಿತೇವೆ. ಒಂದ್ ರೀತಿ ಏನಾಗುತ್ತೆ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ ಮುಂದುವರೆದು. ವಾಟ್ ಆರ್ ದೋಸ್ ಕಾಂಪ್ಲಿಕೇಶನ್ಸ್? ಹಾಗಾದ್ರೆ ಏನು ಪ್ರಾರಂಭದ ಹಂತದಲ್ಲಿ ಗೊತ್ತಾಗದೆ ತದನಂತರ ಗೊತ್ತಾದಾಗ ಆ ಕಾಂಪ್ಲಿಕೇಶನ್ಸ್ ಏನಪ್ಪಾ ಅದು ಅಂದಾಗ, ಸೊ ಕಾಂಪ್ಲಿಕೇಶನ್ಸ್ ಲೈಕ್
ಮೊದಲನೇದಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಸೆಕೆಂಡ್ ಒನ್, ಎರಡನೇದಾಗಿ ನೋಡ್ತಕ್ಕಂಥದ್ದು ದಟ್ ಈಸ್ HIV ಇನ್ಫೆಕ್ಷನ್. ಎರಡನೇದಾಗಿ HIV ಇನ್ಫೆಕ್ಷನ್. ದೆನ್ abnormal menstrual cycle in females, abnormal menstrual cycle in females. Then fourth one, it turns to cancer. ಏನಾಗ್ತದೆ, ಕ್ಯಾನ್ಸರ್ಗೆ ಟರ್ನ್ ಆಗುವಂತ, ಯುಟಿರಸ್ ಟರ್ನ್ ಆಗುವಂತ ಸಾಧ್ಯತೆ ಇದೆ. ಇದನ್ನ ನಾವೇನಂತ ಕರಿತೇವೆ, ಸೊ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಏನಾಗಿದೆ, ಅರ್ಲಿ ಡಿಟೆಕ್ಷನ್ ಆಗೋದಿಲ್ಲ ವಿತೌಟ್ ಸಿಂಟಮ್ಸ್, ಸೊ ದೇ ಕೆನಾಟ್ ಬಿ ರೆಕಗ್ನೈಸ್ಡ್ STDs in initial stages because or due to the absence of symptoms. ಅಲ್ಲೇನು ಚಿಹ್ನೆಗಳೇ ಇರೋದಿಲ್ಲ. ಬಟ್ ಸೊ ಲೇಟರ್ ಇಟ್ ಟರ್ನ್ಸ್ ಟು ಕಾಂಪ್ಲಿಕೇಶನ್ಸ್. ಮುಂದುವರೆದು ಇದು ಕಾಂಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡ್ತದೆ. ಆ ಕಾಂಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಗೊತ್ತಾಗತ್ತೆ ಚಿಹ್ನೆಗಳು ಅಂದಾಗ, ಸೊ ದಟ್ ಈಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಹಾಗಂದ್ರೆ ಅದು ರಿಯಲ್ ಆಗಿರುವಂತಹ ಸೇಫ್ ಆಗಿರುವಂತಹ ಪ್ರೆಗ್ನೆನ್ಸಿ ಅಲ್ಲ. ಪ್ರೆಗ್ನೆಂಟ್ ವುಮನ್ ತರ ಏನಾಗಿರುತ್ತೆ, ಮುಂದೆ ಹೊಟ್ಟೆ ಬಂದಿರುತ್ತೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೇವೆ. ಬಟ್ ಅವ್ರು ಪ್ರೆಗ್ನೆಂಟ್ ಇರೋದಿಲ್ಲ, ಆ ರೀತಿ ಏನಾಗಿರುತ್ತೆ ಅಪಿಯರೆನ್ಸ್ ಇರುತ್ತೆ, ಅಬ್ಡಾಮಿನಲ್ ಭಾಗ ಏನಾಗಿರುತ್ತೆ ಹುಬ್ಕೊಂಡಿರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಅಪಿಯರೆನ್ಸ್ ಆಫ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ದಟ್ ದಿ ಇನ್ಫೆಕ್ಷನ್ ಆಫ್ HIV ಅಂತ ಕರಿತೇವೆ. ಫೈನಲಿ ದಟ್ ಲೀಡ್ಸ್ ಏಡ್ಸ್ ಅಂತ ಹೇಳ್ತೀವಿ. ಆ ಇನ್ಫೆಕ್ಷನ್ ಕೊನೆಗೆ ಏನಕ್ಕೆ ಟರ್ನ್ ಆಗುತ್ತೆ, ಏಡ್ಸ್ ಗೆ ಟರ್ನ್ ಆಗ್ತದೆ. ದೆನ್ ಥರ್ಡ್ ಒನ್, abnormal menstrual cycle in females. ಇರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಮಂತ್ಲಿ ಏನೋ ಆ ಒಂದು ಸೈಕಲ್ ಇದೆ, ಪೀರಿಯಾಡಿಕ್ ಆಗಿ ಅದೇನಾಗುತ್ತೆ, ಇಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಆ ಸೈಕಲ್ ಏನಾಗುತ್ತೆ, 3 ತಿಂಗಳು, 1 ವರ್ಷ, 6 ತಿಂಗಳು, ಈ ರೀತಿ ಏನಾಗುತ್ತೆ ಇರೆಗ್ಯುಲರ್ ಆಗ್ತಾ ಹೋಗುತ್ತೆ ಪೀರಿಯಡ್ ಅಥವಾ ಸೈಕಲ್. ದೆನ್ ಲಾಸ್ಟ್ ಒನ್, ದಟ್ ಈಸ್ ದಿ ಫಾರ್ಮೇಶನ್ ಆರ್ ದಿ ಕ್ರಿಯೇಷನ್ ಆಫ್ ಕ್ಯಾನ್ಸರ್ ಟುವರ್ಡ್ಸ್ ಯೂಟಿರಸ್ ಆರ್ ಅದರ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಕರಿತೇವೆ. ಇಲ್ಲಿ ಕೊನೆಯದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಕೊನೆಯದಾಗಿ ಏನಾಗುತ್ತೆ, ಆ ಒಂದು ಸಂತಾನೋತ್ಪತ್ತಿ ಅಂಗಗಳಿಗಿರ್ಬೋದು, ಯುಟಿರಸ್ಗಿರ್ಬೋದು, ಡಕ್ಟಿಗಿರ್ಬೋದು, ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರ್ತದೆ. ಇದಿಷ್ಟನ್ನ ನಾವು ಕಾಂಪ್ಲಿಕೇಶನ್ಸ್ ಅಂತ ಕರಿತೇವೆ. ಅರ್ಲಿ ಡಿಟೆಕ್ಷನ್ ಆಗದೇ ಇದ್ದಾಗ ಏನಾಗುತ್ತೆ, ಕಾಂಪ್ಲಿಕೇಶನ್ಗೆ ಇದು ಟರ್ನ್ ಆಗುತ್ತೆ. ಸೊ ದೀಸ್ ಆರ್ ಕಾಂಪ್ಲಿಕೇಶನ್ ಕ್ರಿಯೇಟೆಡ್ ಬೈ STDs ಲೇಟರ್, ತದನಂತರ ಉಂಟು ಮಾಡುವಂತಹ ಕಾಂಪ್ಲಿಕೇಶನ್ಸ್ ಅಂತ ನಾವು ಕರಿತಾ ಹೋಗ್ತೇವೆ. And now here the HIV, so that STD, that one is a sexually transmitted disease, nothing but AIDS, transmitted through only 4 ways. 4 ಮಾರ್ಗಗಳಿಂದ ಮಾತ್ರ ಅದು ಏನಾಗುತ್ತೆ, ಟ್ರಾನ್ಸ್ಮಿಟ್ ಆಗ್ತದೆ. ಯಾವುದು, HIV AIDS ಅಂತ ಕರಿತೇವೆ. ಒಂದು ಯಾವ ಮಾರ್ಗದಿಂದ, ದಟ್ ಈಸ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಅನ್ನೋನ್ ಪರ್ಸನ್ ಅಂತ ಕರಿತೇವೆ. ಏನು, ಆರ್ ಇನ್ಫೆಕ್ಟೆಡ್ ಪರ್ಸನ್, ಏನು ಲೈಂಗಿಕ ಸಂಪರ್ಕವನ್ನ ಯಾರು ಸೋಂಕಿತ ವ್ಯಕ್ತಿಯೊಂದಿಗೆ ಮಾಡ್ತಾರೋ ಅಂಥವರಿಂದ ಏನಾಗುತ್ತೆ, ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಎರಡನೇ ವೇ, 4 ವೇನಲ್ಲಿ ಎರಡನೇದಕ್ಕೆ ಬರೋಣ ಮಾರ್ಗ. ಆ ಎರಡನೇ ಮಾರ್ಗದಿಂದ ಏನಪ್ಪಾ ಅಂದ್ರೆ, ವ್ಯಾನ್ ದಿ ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್, ಈ ರಕ್ತದಾನ ಮಾಡುವಾಗ ಇನ್ಫೆಕ್ಟೆಡ್ ಅಥವಾ ಕಂಟ್ಯಾಮಿನೇಟೆಡ್ ಬ್ಲಡ್ ಟ್ರಾನ್ಸ್ಮಿಟ್ಸ್, ದಟ್ ಕ್ಯಾನ್ ಟ್ರಾನ್ಸ್ಮಿಟ್ಸ್ ದಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆರ್ ದಟ್ ಈಸ್ AIDS ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ರಕ್ತದಾನ ಮಾಡುವಾಗ, ರಕ್ತವನ್ನ ಪಡೆಯುವಾಗ ಏನಾಗುತ್ತೆ, ಸೋಂಕಿತ ವ್ಯಕ್ತಿಯ ರಕ್ತದಿಂದ AIDS ಏನಾಗುತ್ತೆ ಮತ್ತೊಬ್ಬರಿಗೆ ಹರಡುವಂತಹ ಒಂದು ಚಾನ್ಸಸ್ ಇದೆ. ಇದು ಎರಡನೇ ಮಾರ್ಗ, ದಟ್ ಈಸ್ ಸೆಕೆಂಡ್ ವೇ ಟು ಟ್ರಾನ್ಸ್ಮಿಟ್ AIDS ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ದೆನ್ ಕಮಿಂಗ್ ಟು ದಿ ಥರ್ಡ್ ವೇ, ಸೊ ಮೂರನೇದಾಗಿ using of or use of infected needles and syringes. ಸೊ ಏನಿದೆ, ಇನ್ಫೆಕ್ಟೆಡ್ ಸೋಂಕಿತ ಸೂಜಿ ಮತ್ತೆ ಸಿರಿಂಜ್ ಅನ್ನ ಬಳಸೋದರಿಂದ ಏನಾಗುತ್ತೆ, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಏಡ್ಸ್ ಹರಡುವ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನಾವು ಏನ್ ಬಳಸಬೇಕಾಗಿದೆ ಇವತ್ತು, ಸೊ ಡಿಸ್ಪೋಸಲ್ ನೀಡಲ್ ಅಂಡ್ ಸಿರಿಂಜಸ್ ವಿ ಕ್ಯಾನ್ ಯೂಸ್ ಬೈ ದಟ್ ಟೈಮ್. ಆ ಟೈಮಲ್ಲಿ ನಾವು ಅದನ್ನ ಯೂಸ್ ಮಾಡಬೇಕಾಗ್ತದೆ. ದೆನ್ ದಿ ಫೋರ್ತ್ ವೇ, infected mother to fetus. ಸೋಂಕಿತ
ಸೋಂಕಿತ ತಾಯಿಯಿಂದ ಮಗುವಿಗೆ ಹರಡುವಂಥದ್ದು. These are only 4 ways to transmit AIDS from one person to another person. ಹೀಗೆ ನಾವು ಈ STDs ಅನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಸೊ ವಾಟ್ ಆರ್ ದ ಪ್ರಿಕಾಷನರಿ ಸ್ಟೆಪ್ಸ್ ಟು ಅವಾಯ್ಡ್ ಟ್ರಾನ್ಸ್ಮಿಷನ್ ಆಫ್ STDs ಫ್ರಮ್ ಪರ್ಸನ್ ಟು ಪರ್ಸನ್? ಸೊ ಏನು ನಾವು ಸ್ಟೆಪ್ಸ್ ಅನ್ನ ತಗೊಳ್ಬಹುದು ಅವಾಯ್ಡ್ ಮಾಡ್ಲಿಕ್ಕೆ, ಇದು ಹರಡದೇ ಇರೋ ಹಾಗೆ ಅವಾಯ್ಡ್ ಮಾಡ್ಲಿಕ್ಕೆ ಏನು ಸ್ಟೆಪ್ಸ್ ಅನ್ನ ತಗೊಳ್ಬಹುದು ಅಂದಾಗ, ದಿ ಫಸ್ಟ್ ಸ್ಟೆಪ್, ಪ್ರಿಕಾಷನರಿ ಸ್ಟೆಪ್ ಈಸ್ ದಟ್ ಈಸ್ ಅವಾಯ್ಡ್ sexual contact with unknown person or multiple person, unknown person or multiple person. Second one, use condoms before coitus. Then third one, if it is doubtful, you should contact with doctor and gets treatment as early as possible. So these are the precautionary steps to avoid the spreading or transmitting of STDs. ಏನು ಕ್ರಮಗಳನ್ನು ತೆಗೆದುಕೊಳ್ಳಬಹುದಪ್ಪ ನಾವು ಅಂದಾಗ, ಒಂದನೇದಾಗಿ ಅವಾಯ್ಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಅನ್ನೋನ್ ಪರ್ಸನ್ ಆರ್ ಮಲ್ಟಿಪಲ್ ಪರ್ಸನ್. ಸೊ ಈ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಅನ್ನ ಒಬ್ಬರಿಗೆ ಸೀಮಿತವಾಗಿ ಇಟ್ಕೊಂಡಿರಬೇಕು. ಸೊ ಬೇರೆ ಒಂದು ವ್ಯಕ್ತಿಯ ಜೊತೆ ಲೈಂಗಿಕ ಒಂದು ಸಂಪರ್ಕವನ್ನ ಹೊಂದಬಾರದು, ಅಥವಾ ಮಲ್ಟಿಪಲ್ ಪರ್ಸನ್ಸ್ ಅಂತ ಕರಿತೇವೆ. ಈ ಮೂಲಕ ತಡೆಗಟ್ಟೋದ್ರಿಂದ ನಾವೇನ್ ಮಾಡಬಹುದು, ಈ ಒಂದು ಟ್ರಾನ್ಸ್ಮಿಟ್ ಆಗ್ತಕ್ಕಂಥ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅನ್ನ ನಾವು ತಡೆಗಟ್ಟಬಹುದು. ಒಂದನೇ ಒಂದು ಕ್ರಮ ಇದು. Coming to the second one, use condoms before the coitus or intercourse. ಸೊ ಪ್ರತಿ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಲ್ಲಿ ಅಥವಾ ಕಾಯ್ಟಸ್ ಅಲ್ಲಿ ಏನು ಕಪಲ್ಸ್ ಕಾಯ್ಟಸ್ ಅಲ್ಲಿ ಭಾಗಿಗಳಾಗುವಾಗ ಮರೆಯದೇನೆ ಅಥವಾ ತಪ್ಪದೇನೆ ಕಾಂಡೋಮ್ ಅನ್ನ ಬಳಕೆ ಮಾಡಬೇಕಾಗ್ತದೆ, ಯೂಸ್ ಮಾಡಬೇಕಾಗ್ತದೆ. ಅದರಿಂದ ಏನಾಗುತ್ತೆ, ಅವಾಯ್ಡ್ STDs, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅನ್ನ ಅವಾಯ್ಡ್ ಮಾಡಬಹುದು. ಮೂರನೇದಾಗಿ, ಇಫ್ ಇಟ್ ಈಸ್ ಎ ಡೌಟ್ ಆರ್ ಡೌಟ್ಫುಲ್, ಏನಾಗಿದೆ, ಏನೋ ಒಂದ್ ರೀತಿ ನಮಗೆ ಸಸ್ಪೆಕ್ಟೆಡ್ ಅನುಮಾನ ಬರಬಹುದು, ಇದೆಯೋ ಏನೋ, ಇದು ನನಗೆ ಯಾಕೋ ಸಿಂಪ್ಟಮ್ಸ್ ಏನೋ ಒಂದ್ ರೀತಿ ಕಾಣ್ತಾ ಇದೆ ಅಂದಾಗ, ಸೊ ತಕ್ಷಣ ಏನ್ ಮಾಡಬೇಕು, ದೆನ್ ಯು ಶುಡ್ ಕಾಂಟ್ಯಾಕ್ಟ್ ವಿತ್ ಡಾಕ್ಟರ್, ಗೆಟ್ ಟ್ರೀಟ್ಮೆಂಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸೊ ನಿಮಗೆ ಏನಾದರೂ ಅನುಮಾನ ಕಂಡು ಬಂದಲ್ಲಿ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಟ್ರೀಟ್ಮೆಂಟ್ ಅನ್ನ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಪಡೆದುಕೊಳ್ಳತಕ್ಕಂಥದ್ದು. ಈ 3 ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಏನ್ ಮಾಡಬಹುದು, ಟು ಅವಾಯ್ಡ್ ಆರ್ ಪ್ರಿವೆಂಟ್ ಟ್ರಾನ್ಸ್ಮಿಷನ್ ಆಫ್ STDs ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಈ ರೀತಿ ತಗೊಳ್ಳೋದ್ರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋದನ್ನ ನಾವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ತಡೆಗಟ್ಟಬಹುದು. So this is a brief summary of STDs, sexually transmitted diseases, or venereal diseases, VD ಅಂತ ಕರಿತೇವೆ, or reproductive ಏನಂತ ಕರಿತೇವೆ, tract infections or TI ಅಂತ ಕರಿತೇವೆ. So this is enough for today's class. Then I will take up the last concept, infertility and assisted reproductive techniques, in next class. Till then, goodbye.